ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನದು? ಒಂದು ನಿಮ್ಗೆ ಒಂದು ನನಗೆ. ನಾನ್ ಬೇಡ ಅಂದ್ರೂ ಯಾಕೆ ತಗೊಂಡ್ ಬಂದ್ರಿ? ನೀವು ತಿಂದೆ ನಾನು ಒಬ್ಬನೇ ಹೆಂಗ್ರಿ ತಿನ್ಲಿ? ತಗೊಳ್ಳಿ, ಊಟ ಮಾಡಿ ಆಮೇಲೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಇಸ್ಕೊಂಡು ಹೋಗೋಣ. ತಗೊಳ್ಳಿ. ನಾನು ಊಟ ಮಾಡ್ಲಿಲ್ಲ ಅಂದ್ರೂ ಡಾಕ್ಯುಮೆಂಟ್ಸ್ ಅವ್ರು ನಂಗೆ ಕೊಡ್ತಾರೆ. ನೋಡಿ, ನನ್ನ ಮೇಲೆ ಕೋಪನ ಊಟದ ಮೇಲೆ ತೋರಿಸ್ಬೇಡಿ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ನೀವೇ ತಾನೇ ಹೇಳಿದ್ದು. ನಾನು ಇಲ್ಲಿಗೆ ಬಂದು ಸಂಪಾದನೆ ಮಾಡಿದ್ರಲ್ಲಿ ಮೊದಲನೇ ಪಾರ್ಟಿ ಕೊಡ್ತಿರೋದು ಅನ್ಕೊಳ್ಳಿ. ಇದನ್ನ ತಗೊಳ್ದಿದ್ರೆ ನನಗೆ ಅವಮಾನ ಮಾಡಿದೆ. ನಿಧಾನಕ್ಕೆ ತಿನ್ಬೇಕು ತಾನೆ. ನೀರ್ ಕೊಡಿ. ನಾನು ಯಾರೋ ತುಂಬಾ ನೆನ್ಸ್ಕೋತಾ ಇದಾರೆ ಅನ್ಸುತ್ತೆ. ಹೇಳಕ್ಕಾಗ್ದಿ ಬಿಡಕ್ಕಾಗ್ದಿ ಒದ್ದಾಡ್ತಿರ್ಬೇಕು. ಅದಕ್ಕೆ ನೆತ್ತಿಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿ ನಿಂತಿರೋರಿ. ನನಗೆ ನೀರು ಕೊಡ್ಸಿ ನೆತ್ತಿ ತಟ್ಟಿತ್ತು. ಥ್ಯಾಂಕ್ ಯು. ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದು, ಅದನ್ ಬಿಟ್ಟು ಬೇರೆ ಏನೋ ಅನ್ಕೋಬೇಕು. ಥ್ಯಾಂಕ್ಸ್ ಹೇಳಮ್ಮ. ಥ್ಯಾಂಕ್ಸಾ? ಯಾಕೆ? ನೀರು ಕುಡಿಸ್ದೆ, ನೆತ್ತಿ ತಟ್ಟೆ. ಹೋಗ್ಲಿ ಬಿಡಿ, ಥ್ಯಾಂಕ್ಸ್ ಹೇಳ್ದವ್ರು ಪರವಾಗಿಲ್ಲ. ಮೌನವಾಗಿ ಮಾತ್ರ ಇರ್ಬೇಡಿ, ಏನಾದ್ರೂ ಮಾತಾಡ್ತಾ ಇರ್ರಿ. ಅಂದ್ರೆ ಮಾತೇ ನಿಮ್ಗೆ ಮಾಣಿಕ್ಯ ಇದ್ದಂಗೆ. ಈಗ ನಾನು ತಿನ್ಲ ಬೇಡ? ತಿನ್ನಿ. ಹಂಗೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಬೆಳಗಿಂದ ಹೇಳ್ತಾನೆ ಇದ್ದೀರ. ಹೇಳ್ಬೇಕಾದನ್ನ ಹೇಳಕ್ಕಾಗ್ಲಿಲ್ವಲ್ಲ, ಆದ್ರೆ ಈಗ ಖಂಡಿತ ಹೇಳ್ತೀನಿ. ಬನ್ನಿ ಸರ್, ನೀವು ಬನ್ನಿ. ಅಯ್ಯೋ, ಲಂಚ್ ಮುಗೀತಂತೆ. ಮೊದ್ಲು ಹೋಗ್ಬೇಕು, ಇಲ್ಲಾಂದ್ರೆ ಕೆಲ್ಸ ಆಗಲ್ಲ. ನಾನು ನಿಮ್ಮ ಮಾತು ಆಮೇಲೆ ಕೇಳ್ತೀನಿ. ಕೆಲ್ಸ ಮೊದ್ಲಾಗ್ಬೇಕು. ದೀಪ ಅವ್ರಿಗೆ ಪ್ರಪೋಸ್ ಮಾಡೋ ಅದೃಷ್ಟನೇ ಇಲ್ವಲ್ಲ ಇವತ್ತು. ಸರ್ ತಗೊಳ್ಳಿ. ಓ, ಇದು ಹೆಡ್ ಕಾನ್ಸ್ಟೇಬಲ್ ಜಯರಾಮರ್ ಫೈನ್ ಅಲ್ವಾ? ಹೌದು ಹೌದು. ಅಲ್ಲಮ್ಮ, ಈ ಫೈಲ್ಗೆ ಸೈನ್ ಆಗಿಲ್ವಲ್ಲಮ್ಮ? ಪರವಾಗಿಲ್ಲ, ಈಗ ಮಾಡಿಸ್ಬಿಡಿ ಸರ್. ಸಾಹೇಬ್ರು ಇವತ್ತು ಹಾಫ್ ಡ್ಯೂಟಿ, ನಾಳೆ ಬರ್ತಾರೆ, ಸೈನ್ ಮಾಡಿಸಿಡ್ತೀನಮ್ಮ. ಅದ್ ಹೆಂಗ್ ಸಾಧ್ಯ ಸರ್? ಮೊದ್ಲು ಆಫೀಸರ್ ಫೋನ್ ಮಾಡ್ಬಿಟ್ಟು ಬರಕ್ ಹೇಳಿ. ಇವಾಗ್ಲೇ ಮಾಡಕ್ ಹೇಳಿ ಸೈನು. ಏನಮ್ಮ ಹಿಂಗ್ ಮಾತಾಡ್ತೀಯಾ? ಇಲ್ಲ ಸರ್, ನಾಳೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಕಾಯಕ್ಕೆ ಬಂದಿದ್ದೀನಿ. ಏನ್ ಅನ್ಕೊಂಡಿದ್ದೀರಾ ಸರ್? ಒಳ್ಳೆ ವಿಚಿತ್ರ ಜನ ಬರ್ತಾರೆ. ಗೌರ್ಮೆಂಟ್ ಆಫೀಸ್ರಿ ಇದು. ಏನ್ ಬಂದ ತಕ್ಷಣ ಕೆಲಸ ಆಗ್ಬಿಡುತ್ತಾ? ಒಂದಷ್ಟು ಸರ್ತಿ ಅಲ್ದಾಡ್ತಿರ್ಬೇಕು ನಾವು. ಮತ್ತೆ ಬರೋಣ ಬಿಡ್ರಿ, ಬನ್ನಿ. ಯಾಕೆ ಜಾಸ್ತಿ ಮಾತಾಡ್ತಿದ್ದೀರಾ? ಸುಮ್ನೆ ಬಿಡಿ. ನನ್ನ ಹೆಂಗ್ ಕರ್ಕೊಂಡ್ ಬಂದ್ರು ಹಂಗೆ ಮನೆಗ್ ಬಿಡಿ. ಬಿಡ್ಲಿಲ್ಲ ಅಂದ್ರೆ ನನ್ನ ಅಣ್ಣನ್ ಫೋನ್ ಮಾಡ್ಬಿಟ್ಟು ಕರ್ಕೊಂಡ್ ಹೋಗು ಅಂತ ಹೇಳ್ತೀನಿ. ಅಂತ ಕೆಲಸ ಎಲ್ಲ ಮಾಡ್ಬೇಡಿ. ಹುಡುಗ ಹುಡುಗಿ ಮ್ಯಾಟ್ರಲ್ಲಿ ಹುಡುಗಿ ಅಣ್ಣನೇ ಫಸ್ಟ್ ವಿಲನ್ ಆಗೋದು. ನೋಡಿ, ಜಾಸ್ತಿ ಮಾತಾಡ್ತಿದ್ದೀರಾ. ಆಯ್ತಾಯ್ತು, ಬನ್ನಿ. ನಿಮಿಷ ಬಂದೇ ಇರಿ.
ಅಮ್ಮ ಅಯ್ಯೋ ಏಯ್ ಯಾರೋ ನೀನು ಬಿಡ ನನ್ನ ಯಾಕೆ ಹಿಡ್ಕೊಂಡಿದ್ಯಾ ಏ ಬಿಡ ಯಾರೋ ನೀನು ಬಿಡ ನನ್ನ ಬನ್ನಿ ಎಲ್ಲ ಬನ್ನಿ ಹೇಳ್ತೀನಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಯಾರು ಇವ್ರು ಗೊತ್ತಾ ನಿಂಗೆ ಇಲ್ಲ ಇನ್ಯಾಕೆ ಅವ್ರು ಮುಗ್ತಾ ಇದ್ರು ಗೊತ್ತಿಲ್ಲ ಚಾಕ್ಲೇಟ್ ಯಾರು ಕೊಟ್ಟಿದ್ದು ಕೊಟ್ಟಿದ್ದು ವರ್ಷ ಆಗಿದೆ ಅಂತ ಚಾಕ್ಲೇಟ್ ಕೊಟ್ಟಪ್ಪ ಅದ್ರಲ್ಲಿ ತಪ್ಪಿದೆ ನಿಜ ಪುಗಳು ಏನ್ ನಿಜ ಹೇಳೋದು ತಪ್ಪಿದೆ ಹೊಡಿತಾ ನೋಡು ಪೊಲೀಸ್ ಕರೆಸ್ತೀನಿ ಕರ್ಸ ಗೌರ್ಮೆಂಟ್ ಆಫೀಸ್ ಇದು ಎಲ್ಲ ಕಡೆ CCTV ಕ್ಯಾಮ್ರಾ ಇರುತ್ತೆ ಇನ್ ಮಾಡಿರೋ ಕೆಲಸ ಎಲ್ಲಾದ್ರಲ್ಲೂ ರೆಕಾರ್ಡ್ ಆಗಿರುತ್ತೆ ನೋಡ್ಬಿಟ್ಟು ನಿನ್ನೆ ಒಳಗಾಗ್ತಾನೆ ಕರ್ಸ ಏನ್ ಮಾಡ್ದ ಇವನು ಪುಟಿ ಕೆಟ್ಟ ಮನುಷ್ಯ ನಿನ್ನ ಇಲ್ಲೆಲ್ಲ ಮುಗ್ತಾ ಇಲ್ಲ ಇಲ್ಲೆಲ್ಲಿ ಮುಗ್ತಾ ಕಾಲಿಗೆ ಬೆನ್ನಿಗೆ ಕೈಗೆ ಕೇಳಿಸ್ಕೊಂಡ್ರಲ್ಲ ಈ ವ್ಯಕ್ತಿ ಪುಟ್ ಹುಡುಗಿ ಜೊತೆ ಹೇಗೆಲ್ಲ ನಡ್ಕೊಂಡಿದ್ದಾನಂತ ಏನ್ ಮಾಡ್ಬೇಕಿಂತವ್ರಿಗೆ ನೋಡಿಬೇಕು ಪೊಲೀಸ್ ಕಪ್ಪಿಸ್ಬೇಕು ಹೇಳ ನೀನ್ ಮಾಡ್ರೋ ಕೆಲ್ಸಕ್ಕೆ ಏನ್ ಮಾಡ್ಬೇಕು ನಿಂಗೆ ಏನು ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಪ್ಪ ಮನೆಗೆ ಹೋದ್ರೆ ಮರ್ಯಾದೆ ಆಗುತ್ತೆ ಏನೋ ಮನ್ಸಿನ ಕೆಲಸ ಮಾಡಿದೀನಿ ಕ್ಷಮಿಸಪ್ಪ ಹುಡುಗಿ ಏನಾದ್ರೂ ಪರವಲ್ಲ ನಿನಗ್ ಮರ್ಯಾದೆ ಹೋಗ್ಬಾರ್ದ ನಿಂಗ್ ಮರ್ಯಾದೆ ಪಾಪು ಏನಾಯ್ತಮ್ಮ ಎಲ್ಲರೂ ಯಾಕೆ ಈ ತರ ನಿಂತ್ಕೊಂಡಿದ್ದೀರಾ ಈ ವ್ಯಕ್ತಿ ನಿಮ್ ಮಗಳ ಜೊತೆ ಕೆಡ್ದಾಗ ನಡ್ಕೊಳ್ತಿದ್ದಮ್ಮ ನಿನ್ ಮನೇಲಿ ಹೆಣ್ಮಕ್ಳು ಇಲ್ವಾ ಇಷ್ಟ್ ಚಿಕ್ಕ ಮಗು ಜೊತೆ ಇಷ್ಟ್ ಕೆಡ್ದಾಗ ನಡ್ಕೊಂಡಿದೀಯಲ್ಲ ನೀನೇನ್ ಮನುಷ್ಯನಾ ಮಗುನ್ ಈ ತರ ಒಬ್ಳನ್ನೇ ಬಿಟ್ಟು ಹೋಗಿದ್ದೀರಲ್ಲ ಮಗು ಸುಸ್ತು ಹಸುವು ಅಂತು ಅದಕ್ಕೆ ಇಲ್ಲ ಕೂತಿರಮ್ಮ ಬಿಸ್ಕೆಟ್ ಏನಾದ್ರು ತರ್ತೀನಿ ಅಂತ ಕೂರಿಸ್ಬಿಟ್ಟು ಹೋದೆ ನೋಡಿ ಏನೇ ಕೆಲಸ ಇರ್ಲಿ ಎಷ್ಟೇ ಕಷ್ಟ ಇರ್ಲಿ ಮಕ್ಳನ್ನ ಈ ತರ ಒಬ್ರನ್ನೇ ಬಿಟ್ಟು ಹೋಗ್ಬೇಡಿ ತಪ್ಪಾಯ್ತಪ್ಪ ಇನ್ಮೇಲೆ ಹಂಗ್ ಮಾಡಲ್ಲ ಮಕ್ಕಳ ಬನ್ನಿ ಇಲ್ಲಿ ಇಲ್ಲಿರೋರು ಎಲ್ಲ ಕೇಳಿಸ್ಕೊಳ್ಳಿ ಇವತ್ತು ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ನಾನು ಈ ಜಗತ್ತಲ್ಲಿ ನಿಮ್ಮಂತ ಅಮಾಯಕ ಮಕ್ಕಳ ಜೊತೆ ಇಂಥ ಕಚಡಾ ಜನಗಳು ಇರ್ತಾರೆ ಇಂಥವ್ರಿಂದ ತುಂಬಾ ಹುಷಾರಾಗಿರ್ಬೇಕು ಇವನೇ ಅಲ್ಲ ಯಾರೇ ಆಗಿರ್ಲಿ ನಿಮ್ಮನ್ನ ಯಾವ ರೀತಿ ಮುಟ್ತಾರೆ ಅನ್ನೋದ್ರ ಬಗ್ಗೆ ಮೊದಲು ಅರ್ಥ ಮಾಡ್ಕೊಳ್ಳಿ ಎರಡನೇದು ಸೊಂಟದ ಹಿಂಭಾಗ ಅದು ಬ್ಯಾಡ್ ಟಚ್ ಅಲ್ಲಿ ಯಾರಾದ್ರೂ ಮುಟ್ಟಿದ್ರು ಅಮ್ಮನ ಹತ್ರ ಹೋಗಿ ಹೇಳ್ಬೇಕು ಇನ್ನು ಮೂರನೇದು ಬಿಟ್ವೀನ್ ದ ಲೆಗ್ಸ್ ಅಂದ್ರೆ ಎರಡು ಕಾಲ್ಗಳ ಮಧ್ಯೆ ಅದು ತುಂಬಾನೇ ಬ್ಯಾಡ್ ಟಚ್ ಅಲ್ಲಿ ಮುಟ್ಟೋರ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಲ್ಲಿ ಯಾರಾದ್ರೂ ಮುಟ್ಟಿದ್ರೆ ಮರೀದೆ ಹೋಗಿ ಅಮ್ಮನ ಹತ್ರ ಹೇಳ್ಬೇಕು ಅರ್ಥ ಆಯ್ತಾ ಮಕ್ಕಳ